ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಸಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೇ ವಸ್ತುಗಳ ಸಾಗಣೆ ಮಾಡ್ತಾರೆ ಖಚಿತ ಮಾಹಿತಿ ಬರುತ್ತೆ. ಇನ್ಸ್ಪೆಕ್ಟರ್ ಚೌಧರಿ ಅವರು ತಕ್ಷಣ ಕಾರ್ಯಾಚರಣೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ. ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ತಾವರೆಗೆರೆ ಏನು ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಅದನ್ನು ನಿಲ್ಲಿಸಲಿಕ್ಕೆ ಏನು ಸಸ್ಪಿಷಿಯಸ್ ಪರ್ಸನ್ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಅಂತ ಅವರಿಗೆ ಚಾಕುವಿನ ಹಲ್ಲೆ ಮಾಡ್ತಾರೆ. ಅವರಿಗೆ ಗಾಯ ಆಮೇಲೆ ಅವನು ಅದೇ ವೆಪನ್ ಒಂದು ಹಲ್ಲೆಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ. ಮತ್ತು ಸಸ್ಪಿಷಿಯಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸರೆಂಡರ್ ಆಗಿರುತ್ತೆ. ಆದರೂ ಅವನು ಅಲ್ಲೇ ಮುಂದುವರಿಸಿದ್ದಾರೆ. ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ರು. ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಷಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಪಡೆಯುತ್ತಾರೆ. ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಈಗೇನು ಇವನು ಇಂಜೂರ್ಡ್ ಅಕ್ಯೂಡ್ ಇದ್ದಾನೆ ಅವನ ಹಿನ್ನೆಲೆ ನೋಡಿದಾಗ ಅವನು 3 NDPS ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದು ಬಂದಿದೆ. ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಬ್ಲ್ಯಾಕ್ ಮತ್ತು ಇಲ್ಲೀಗಲ್ ಆಗಿ ಶೆಡ್ಯೂಲ್ ಎಕ್ಸ್ ಡ್ರಗ್ಸ್ ನೈಟ್ರೋವೇಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಮಾದರಿ ವಸ್ತುಗಳು ಸಾಗಾಟ ಮಾಡೋ ಮಾಹಿತಿ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆಗ್ತದೆ. ಅತ್ಯಂತ ನಾವು ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ. ಪ್ರಸ್ತುತ ಯುಗದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಒಂದು ಯಶಸ್ವಿ ಹೋಗ್ತಾಯಿದೆ. ಸೊ ಅದಕ್ಕೂ ಗಟ್ಟಿಗೊಳಿಸುವ ದೃಷ್ಟಿಕೋನ ಇಟ್ಟುಕೊಂಡು ನಾವೇನಪ್ಪ ಅಂದರೆ ಮಿಲಿಂ ಪ್ರೌಢಶಾಲೆಯಲ್ಲಿ ಇದೇ 12ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಏನಪ್ಪ ಅಂದರೆ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ವಿ. ಮೂಲವಾಗಿ ಏನಪ್ಪ ಅಂದರೆ ಮಿಲಿಂ ಪ್ರೌಢಶಾಲೆ ಹಳೆದ ಸಂಘದ ಒಂದು ಉದ್ಘಾಟನಾ ಕಾರ್ಯಕ್ರಮ ಜೊತೆಗೆ ಏನಪ್ಪ ಅಂದರೆ ಗುರುಗಳಿಗೆ ಏನಪ್ಪ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಎಲ್ಲ ಶಿಕ್ಷಕರನ್ನು ನಿವೃತ್ತ ಶಿಕ್ಷಕರನ್ನು ಏನಪ್ಪ ಇವಾಗೆಲ್ಲ ಆಹ್ವಾನಿಸಲಾಗಿದ್ದು. ಸೊ ಈ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಏನಪ್ಪ ಅಂದರೆ ಶ್ರೀ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಕರ್ನಾಟಕ ಪೊಲೀಸ್ ಸೊಸೈಟಿ ಅಧ್ಯಕ್ಷರು ಅವರಿಗೆ ನಾವು ಆಹ್ವಾನಿಸಲಿದ್ದು. ಅದೇ ರೀತಿ MP ಸರ್ ಸರ್. ಸೊ ಅದೇ ರೀತಿಯಾಗಿ ಏನಪ್ಪ ಅಂದರೆ ಸೊಸೈಟಿಯ ಒಂದು ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಶಾಂತಪ್ಪ ಸುರನ್ ಸರ್ ಅವರಿಗೂ ಸಹ ನಾವು ಆಹ್ವಾನ ಕೊಟ್ಟಿದ್ದೆವು. ನೆಕ್ಸ್ಟ್ ಏನಪ್ಪ ಆಡಳಿತಾಧಿಕಾರಿಗಳು ಡಾಕ್ಟರ್ ಚಂದ್ರಶೇಖರ್ ಶೀಲವಂತ್ ಸರ್ ಅಂತೇಳಿ. ಸೊ ಪ್ರಮುಖವಾಗಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಏನಪ್ಪ ಅಂದರೆ ಮುಖ್ಯ ಅತಿಥಿಗಳಾಗಿ ಮತ್ತು ಉದ್ಘಾಟಕರಾಗಿ ಏನಪ್ಪ ಶ್ರೀ ಅಲ್ಲಂಪುರ ಪಾಟೀಲ್ ಮಾನ್ಯ ಶಾಸಕರು ದಕ್ಷಿಣ ಮತಕ್ಷೇತ್ರ. ಸೊ ಅವರಿಗೂ ನಾವು ಆಹ್ವಾನ ಕೊಟ್ಟಿದ್ದೆವು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಏನಪ್ಪ ಅಂದರೆ ಚಂದ್ರಶೇಖರ್ ಪ್ರಾಂಶುಪಾಲರು ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯ ಕಲಬುರಗಿ ಸರ್ ಅವರಿಗೂ ಸಹ ಆಹ್ವಾನ ಕೊಟ್ಟಿವಿ. ಸೊ ಅದೇ ರೀತಿಯಾಗಿ ಶ್ರೀ ಸಚಿನ್ ಶಿರ್ವಾಳ್ ಪಾಲಿಕೆ ಸದಸ್ಯರು ವಾರ್ಡ್ ನಂಬರ್ 44 ಮತ್ತು ಅಧ್ಯಕ್ಷರು ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ. ಸೊ ಅವರಿಗೂ ನಾವು ಇಲ್ಲಿ ಆಹ್ವಾನ ಕೊಟ್ಟಿವಿ. ಸೊ ಈ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ. ನಮ್ಮ ಮಿಲಿಂ ಪ್ರೌಢಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ಮತ್ತು ಈ ಒಂದು ಶಾಲೆಯಲ್ಲಿ ಓದಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು ಏನೋ ಉನ್ನತ ಸ್ಥಾನಕ್ಕೆ ಹೋಗಿದ್ದರು. ಸೊ ಅವರಿಗೂ ಏನಪ್ಪ ಅಂದರೆ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಒಟ್ಟಾರೆ ಏನಪ್ಪ ಅಂದರೆ ಶಾಲೆಯ ಒಂದು